ಮಾಡ್ತಿದ್ದಾರೆ. ಇವತ್ತು ಹಾಸ್ಪಿಟ್ಲಿಗೆ ಬರ್ತೀನಿ ಅಂದರೆ ಏನಪ್ಪ ಮಾಡೋದು? ಹೇಳಿ ಅಮ್ಮ. ರಾಣಿ, ನಾನು ಹಾಸ್ಪಿಟ್ಲಿಗೆ ಬರ್ತೀನಿ ಅಂತ ನಿನಗೆ ಹೇಳಿದ್ದೆ, ಆದರೆ ಈಗ ಬರೋಕ್ಕಾಗ್ತಿಲ್ಲಮ್ಮ. ಅದು ನಾನು, ಶಿವಾನಿ, ರಾಜ ಕಾಳಸ್ತಿಗೆ ಹೋಗ್ತಿದ್ದೀವಿ. ಅದು ನಿನಗೆ ಹೇಗೆ ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಇವತ್ತು ಫುಲ್ ಡೇ ನಿನ್ನ ಜೊತೆ ಇದ್ದು ನಿಮ್ಮ ತಂದೆ ಡಿಸ್ಚಾರ್ಜ್ ಮಾಡಿಸಿ ಅವ್ರನ್ನೊಂದ್ಸರಿ ಭೇಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿನ ಪರಿಸ್ಥಿತಿ ನನ್ನನ್ನು ಕಟ್ಟಾಕಿದೆ. ಸಾರಿ ಮಗಳೇ. ಥ್ಯಾಂಕ್ ಗಾಡ್, ನಾನೇನು ಅಂದ್ಕೊಂಡಿದ್ನೋ ಅದೇ ಥರ ಆಗಿದೆ. ಥ್ಯಾಂಕ್ಸ್ ರಾಜ. ಆದರೂ ಅಮ್ಮ, ನೀವಿವತ್ತು ನನ್ನ ಜೊತೆ ಇರ್ತೀರಾ ಅಂತ ಅಂದ್ಕೊಂಡಿದ್ದೆ. ಹೋಗಲಿ ಬಿಡಿ, ನೀವೇನು ಫೀಲ್ ಮಾಡ್ಕೋಬೇಡಿ. ಯಾವುದೇ ಕೆಲಸ ಇದ್ದರೂ ದೇವ್ರ ವಿಷಯ ಅಂತ ಬಂದಾಗ ಅದನ್ನು ತಪ್ಪಿಸ್ಬಾರ್ದು ಅಂತ ಅಪ್ಪ ಹೇಳ್ತಿದ್ರು. ನೀವು ನೆಮ್ಮದಿಯಾಗಿ ಹೋಗಿ ಅದನ್ನು ಮುಗಿಸ್ಕೊಂಡು ಬನ್ನಿ. ನನ್ನ ಜೊತೆ ಬಡಿ ಸತ್ಯ ಇಬ್ಬರು ಇದ್ದಾರೆ. ಹಾಗೇನಾದರೂ ಅವಶ್ಯಕತೆ ಬಂದರೆ ಮಹಾಲಕ್ಷ್ಮಿ ಅತ್ತೆನ ಫೋನ್ ಮಾಡಿ ಕರ್ಸ್ಕೊತೀನಿ. ನೀವೇನು ಟೆನ್ಷನ್ ಆಗಬೇಡಿ, ಸರಿನಾ? ಹಾಗೆ ನಮ್ಮಪ್ಪ ಬೇಗ ಹುಷಾರಾಗಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊಂಡು ಬನ್ನಿ. ಖಂಡಿತ. ನೀನು ನನಗದನ್ನು ಹೇಳ್ಕೊಡ್ಬೇಕಾ? ನಾನಲ್ಲಿ ಹೋಗ್ತಿರೋದು ಮಗಳಿಗೋಸ್ಕರನೇ ಇರ್ಬೋದು, ಆದರೆ ನನ್ನ ಮನಸ್ಸಿನ ತುಂಬ ನೀನೇ ತುಂಬಿಕೊಂಡಿರ್ತೀಯ. ನಿನ್ನ ತಂದೆ ಬೇಗ ಗುಣ ಆಗಲಿ ಅನ್ನೋದು ನನ್ನ ಆಸೆ ಕೂಡ. ಸರಿ ಮಗಳೇ, ನನಗೆ ಲೇಟ್ ಆಗ್ತಿದೆ. ಏನಾದರೂ ವಿಷಯ ಇದ್ದರೆ ನನಗೆ ಫೋನ್ ಮಾಡು. ಸರಿ ಅಮ್ಮ. ಟೇಕ್ ಕೇರ್. ಬಾಯ್. ಥ್ಯಾಂಕ್ಸ್ ರಾಜ, ಥ್ಯಾಂಕ್ ಯು ಸೋ ಮಚ್. ಅಪ್ಪ, ಈಗ ನಿರಾಳ ಆಯ್ತು.